ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ರೆಸಾರ್ಟ್ನ ಒಳಗಡೆ ನಡೆದಂಥ ವಿಚಾರವನ್ನು ಮುಚ್ಚಿಡ್ತಾ ಇದೆಯಾ ರಾಜ್ಯ ಕಾಂಗ್ರೆಸ್? ಯಾಕೆಂದರೆ ನಮಗೇನು ಗೊತ್ತಿಲ್ಲ ಅಂತ ಕೆಲವರು ಹೇಳ್ತಾರೆ, ಇನ್ನು ಕೆಲವರು ಅವರಿಗೆ ಎದೇನೋ ಅಷ್ಟೇ ಆಗಿದ್ದು, ಸೊ ಹಾಗಾಗಿ ಚಿಕಿತ್ಸೆಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಬಟ್ ಒಳಗಡೆ ಆನಂದ್ ಸಿಂಗ್ ಮತ್ತು ಗಣೇಶ್ ನಡುವೆ ಗಲಾಟೆ ನಡೆದೇ ಇಲ್ಲ. ಸೊ ಇದೆಲ್ಲ ಊಹಾಪೋಹ, ಸತ್ಯಕ್ಕೆ ದೂರ ಅಂತ ಈ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ಹೈಲೈಟ್ ಆಗಬಾರ್ದು, ಹೆಚ್ಚಿಗೆ ಜನರಿಗೆ ಗೊತ್ತಾಗಬಾರ್ದು ಅನ್ನೋಂಥದ್ದನ್ನು ಮುಚ್ಚಿಡ್ತಾ ಇದ್ದಾರಾ? ಸೊ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಕೇಳಿದ್ರೆ ಅರೆ ನನಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಹಾಗಿದ್ರೆ ಗಲಾಟೆ ನಡೆದಿದೆಯಾ ನಡೆದಿಲ್ವಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನಗೇನು ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಇದ್ದಕ್ಕಿದ್ದಾಗೆ ಅಪೋಲೋ ಆಸ್ಪತ್ರೆಗೆ ಆನಂದ್ ಸಿಂಗ್ ಯಾಕೆ ದಾಖಲಾಗ್ತಾರೆ? ಇದು ಪ್ರಶ್ನೆಯಾಗಿ ಎಲ್ಲರನ್ನೂ ಕೂಡ ಕಾಡುತ್ತೆ. ಅಷ್ಟು ಬಲಾಢ್ಯರಾಗಿರುವಂಥ ಆನಂದ್ ಸಿಂಗ್ ದೈಹಿಕವಾಗಿ ಫಿಟ್ ಆಗಿರ್ತಾರೆ ಯಾವಾಗಲೂ. ತಲೆಗೆ ಗಾಯ ಆಗಿರೋದು ಯಾಕೆ? ಹೀಗಂತ ಆನಂದ್ ಸಿಂಗ್ ಯಾಕೆ ಮತ್ತೆ ಚಿಕಿತ್ಸೆ ಪಡಿತಾ ಇದ್ದರೋದು ಅದು ಯಾಕೆ ಅನ್ನುವಂಥ ಪ್ರಶ್ನೆಗೆ ನನಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಸಂಸದ ಡಿ ಕೆ ಸುರೇಶ್ ಅವ್ರನ್ನ ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಆನಂದ್ ಸಿಂಗ್ ಅವ್ರಿಗೆ ಎದೇನೋವಿತ್ತು, ಸೊ ಹಾಗಾಗಿ ಅವರು ಆಸ್ಪತ್ರೆಗೆ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ನಿಂದ ಆನಂದ್ ಸಿಂಗ್ ಗಲಾಟೆ ಆಸ್ಪತ್ರೆಗೆ ದಾಖಲಾಗಿರೋ ಬಗ್ಗೆ ಇನ್ನೂ ಕಾಂಗ್ರೆಸ್ನ ನಾಯಕರಲ್ಲಿ, ಶಾಸಕರಲ್ಲಿ, ಹಿರಿಯರಲ್ಲಿ ಗೊಂದಲ ಇದ್ದೇ ಇದೆ. ಯಾಕೆ ಇದ್ದಕ್ಕಿದ್ದಾಗೆ ಏನಾಯಿತು ಅಲ್ಲಿ? ನಿಜಕ್ಕೂ ಶಾಸಕರು ಅಲ್ಲಿ ಹೊಡೆದಾಡ್ಕೊಂಡ್ರಾ? ಇದು ಆಪರೇಷನ್ ಕಮಲ ಮತ್ತು ಭೀಮಾ ನಾಯಕ್ ವಿಚಾರವಾಗಿ ಏನಾದರೂ ಗಲಾಟೆ ನಡೀತಾ ಪರಸ್ಪರ? ಯಾಕೆಂದರೆ ನಿನ್ನೆ ಅವ್ರು ಯಾರು CLP ಮೀಟಿಂಗಲ್ಲಿ ಇರಲಿಲ್ಲ. ಸೊ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಬೇರೆ ವಿಚಾರದ ಚರ್ಚೆಗೋಸ್ಕರ ಅವ್ರು ಬಂದಿದ್ದರು. ಸೊ ನಂತರ ಅವರು ರಾತ್ರಿ ವೇಳೆಗೆ ವಾಪಸ್ ಆಗಿದ್ದಾರೆ. ಆ ನಂತರ ನಡೆದಿರುವಂಥ ಬೆಳವಣಿಗೆ ಇದು. ಆ ಒಂದು ರೆಸಾರ್ಟ್ನಲ್ಲಿ ಏನಾಗಿದೆ ಅನ್ನೋಂಥ ಸ್ಪಷ್ಟ ಚಿತ್ರಣವನ್ನು ಯಾರೂ ಕೂಡ ಬಿಟ್ಕೊಡ್ತಾ ಇಲ್ಲ. ಗಲಾಟೆ ಆಗಿದೆ ಅನ್ನೋದು ಮಾತ್ರ ಗೊತ್ತು. ಹಾಗಾದರೆ ಈ ಬಳ್ಳಾರಿಯ ಬ್ಯಾಟಲ್ ಯಾಕಾಯಿತು? ಬಳ್ಳಾರಿ ಶಾಸಕರ ಬ್ಯಾಟಲ್ ಯಾಕಾಯ್ತು ಆಗಿದ್ರೆ? ಸೊ ಹೊಸಪೇಟೆ ವಿಜಯನಗರ ಕ್ಷೇತ್ರದ ಆನಂದ್ ಸಿಂಗ್ ಹಾಗೆ ನಾಗೇಂದ್ರ ಇವರ ನಡುವೆ ಯಾಕೆ ಈ ರೀತಿಯಾದಂಥ, ಗಣೇಶ್ ಇವರ ನಡುವೆ ಯಾಕೆ ಗಲಾಟೆ ನಡೀತು? ಯಾಕೆ ಮಾತಿನ ಚಕಮಕಿ ಉಂಟಾಯಿತು? ಕೈ ಮಿಲಾಯಿಸುವ ಹಂತಕ್ಕೆ, ಹೊಡೆದಾಡ್ಕೊಳ್ಳೋ ಹಂತಕ್ಕೆ, ತಲೆಯಲ್ಲಿ ರಕ್ತ ಬರೋ ಮಟ್ಟಿಗೆ ಯಾಕೆ ಹೊಡೆದಾಡ್ತಾರೆ? ಇದು ನಿಜಕ್ಕೂ ಒಂದು ರೀತಿಯ ವಿಷಾದನೀಯ ಅಂತ ಬಳ್ಳಾರಿಯ ಸಂಸದ ಉಗ್ರಪ್ಪ ವ್ಯಕ್ತಪಡಿಸಿದ್ದಾರೆ. ಸೊ ಕಂಪ್ಲಿ ಶಾಸಕ ಆನಂದ್ ಸಿಂಗ್ ಮೇಲೆ ಏನಾದರೂ ಹಲ್ಲೆ ಮಾಡಿದ್ರಾ? ಸೊ ಈಗೆಲ್ಲರೂ ಕೂಡ ಹಲ್ಲೆಗೊಳಗಾಗಿ ನಂತರ ಚಿಕಿತ್ಸೆ ಪಡಿತಾ ಇದ್ದಾರಾ ಗೊತ್ತಿಲ್ಲ. ಶಾಸಕರ ಮಧ್ಯೆ ಆನಂದ್ ಸಿಂಗ್ ಅವರು ಮತ್ತು ಬೇರೆಯವರ ಮಧ್ಯೆ ಜಗಳ ಆಗಿದೆ ಅಂತೇಳಿ ಕೇಳಿದೆ. ನನಗೆ ನಾನು ಮತ್ತೆ ಫೋನ್ ಮಾಡಿ ನಮ್ಮ ಬೇರೆ ಶಾಸಕರಿಗೆ ಮಾತಾಡಿದಾಗ ಅವರು ಏನಾಗಿಲ್ಲ, ಆ ರೀತಿ ಏನಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಒಳಗಡೆ ಹೋದ್ಮೇಲೆ ನಾನು ಮಾತಾಡ್ತೀನಿ. ಆನಂದ್ ಸಿಂಗ್ ಅವರು ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ನೀವು ಹೇಳ್ತಿದ್ದೀರಿ, ಅದು ಕೂಡ ನನಗೆ ಮಾಹಿತಿ ಇಲ್ಲ. ನನಗೆ ಬ್ಲಡ್ ಟೆಸ್ಟ್ ಮಾಡಿಸಿದ್ದು ಮಾಧ್ಯಮದಲ್ಲಿ ಬಂದ ಮೇಲೆ ಅವ್ರು ಭೇಟಿ ಆಗಕ್ಕೆ ಬಂದಿದ್ವಿ. ಆದರೆ ಅವ್ರಿಗೆ ಯಾರಿಗೂ ಭೇಟಿಯಾಗಲು ಕೊಡ್ತಿಲ್ಲ. ಅವರು ಮಾಧ್ಯಮದಲ್ಲಿ ನಾವು ನೋಡಿದ್ವಿ 6th ಫ್ಲೋರ್ನಾಗ ಇದಾರೆ ಅಂತೇಳಿ ಟಿವಿಯಲ್ಲೆಲ್ಲ ಬರ್ತಿತ್ತು. ಅಲ್ಲಿ ಹೋಗಿ ನೋಡಿದ್ವಿ, ಅವ್ರಿಗೆ ಯಾರು ಇಲ್ಲ, ಯಾವ ರೂಮಲ್ಲಿ ಇದ್ದಾರೆ ಅಂತ ಯಾರು ನಿಖರವಾದಂಥ ಮಾಹಿತಿನೂ ಕೊಡ್ತಿಲ್ಲ. ಮೀಟ್ನು ಯಾರಿಗೂ ಮೀಟ್ ಹಾಕಿ ಬಿಡ್ತಿಲ್ಲ. ಇಲ್ಲ ರೂಮ್ ನಂಬರು 6002ನಲ್ಲಿ ಯಾರು ಅಂತ ಹೇಳಿ ಅದನ್ನು ಬರ್ತಾ ಅಂತಂದಾಗ, ಇಲ್ಲ ಸರ್ ನಾವು ನಿಮ್ಗೆ ಯಾಕೆ ಸುಳ್ಳು ಹೇಳ್ತೀವಿ, ಬಂದು ನೋಡ್ರಿ ಅಂತ ಹೇಳಿದ್ರೆ ಆ ರೂಮ್ನೂ ಖಾಲಿ ಇದೆ. ಆನಂದ್ ಸಿಂಗ್ ಅವರು ಚೆನ್ನಾಗಿದ್ದಾರೆ. ಮಾಧ್ಯಮಗಳಲ್ಲಿ ಏನು ಬರ್ತಾ ಇದೆ ಅದು ಯಾವುದೂ ಕೂಡ ಸತ್ಯಕ್ಕೆ ದೂರವಾದಂಥ ವಿಚಾರಗಳು. ಬೆಳಗಿನ ಜಾವ 7 ಗಂಟೆಗೆ ಅವರು ಆಸ್ಪತ್ರೆಗೆ ಅವರೇ ಬಂದು ಎದೆ ನೋವು ಅಂತ ಹೇಳಿ ಅಡ್ಮಿಟ್ ಆಗಿದ್ದಾರೆ. ಡಾಕ್ಟರ್ಗಳು ಅದಕ್ಕೆ ಬೇಕಾದಂಥ ಪರೀಕ್ಷೆಗಳನ್ನೆಲ್ಲ ಕೂಡ ಟೆಸ್ಟ್ಗಳನ್ನ ಮಾಡಿ ಅದಕ್ಕೆ ಬೇಕಾದಂಥ ಸೂಕ್ತವಾದಂಥ ಮೆಡಿಸಿನ್ಸ್ ಅನ್ನ ಕೊಟ್ಟಿದ್ದಾರೆ. ಎಸ್.